ಮುಗಿತಾ ಇದೆ ಬೇಸಿಗೆ ರಜೆ. ತಿರುಪತಿ ಫುಲ್ ರಶ್ ಆಗಿದೆ. ತಿಮ್ಮಪ್ಪನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೂನ್ 30ರವರೆಗೆ ತಿರುಪತಿಗೆ ವಿಐಪಿ ದರ್ಶನವನ್ನ ರದ್ದು ಮಾಡಲಾಗಿದೆ. ಟಿಟಿಡಿ ಈ ವಾರಾಂತ್ಯದಲ್ಲಿ ವಿಐಪಿ ದರ್ಶನವನ್ನ ರದ್ದುಪಡಿಸಿದೆ. ಜನಸಂದಣಿ ಹೆಚ್ಚಾಗ್ತಾ ಇದೆ. ತಿಮ್ಮಪ್ಪನ ದರ್ಶನ ಆಗಬೇಕು ಅಂತಂದ್ರೆ ಕನಿಷ್ಠ 30 ಗಂಟೆ ಕಾಯಬೇಕು. ಶುಕ್ರವಾರ, ಶನಿವಾರ, ಭಾನುವಾರ ವಿಐಪಿಗಳಿಗೆ ದರ್ಶನ ಇರೋದಿಲ್ಲ. ಜನಸಂದಣಿ ಹೆಚ್ಚಾಗಿರೋದ್ರಿಂದ ಈ ಕ್ರಮ ಅಂತೇಳಿ ಟಿಟಿಡಿ ಹೇಳ್ಕೊಂಡಿದೆ. ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ, ಮತ್ತೊಂದ್ ಕಡೆ ರಾಜಕಾರಣಿಗಳು ಕೂಡ ಫ್ರೀ ಆಗಿದ್ದಾರೆ ಸದ್ಯಕ್ಕೆ. ಹಾಗಾಗಿ ತಿಮ್ಮಪ್ಪನ ದರ್ಶನಕ್ಕೆ ಜನಸಾಗರ, ಭಕ್ತ ಸಾಗರ ಹರಿದು ಬರ್ತಾ ಇದೆ. ದರ್ಶನಕ್ಕೆ ಅಂತೇಳಿ 30 ಗಂಟೆ ಎಲ್ಲ ಕಾಯೋ ಪರಿಸ್ಥಿತಿ ಇದೆ. 10 ದಿನಗಳಲ್ಲಿ 2.6 ಲಕ್ಷ ಜನ ಕಾಲ್ನಡಿಗೆಯಲ್ಲಿ ಬಂದು ದರ್ಶನವನ್ನ ಪಡ್ಕೊಂಡಿದ್ದಾರೆ. ಶುಕ್ರವಾರ ಒಂದೇ ದಿನ 71,000 ಜನ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಸಿಲು, ಮಳೆ ಲೆಕ್ಕಕ್ಕಿಡ್ತಾ ಇಲ್ಲ. ಭಕ್ತರು ಸರತಿ ಸಾಲಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಟಿಟಿಡಿ ವತಿಯಿಂದ ಆಹಾರ ಹಾಗೆ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಸರತಿ ಸಾಲಲ್ಲಿ ನಿಂತವರಿಗೆ. ಮುಗಿತಾ ಇದೆ ಬೇಸಿಗೆ ರಜೆ. ತಿರುಪತಿ ಫುಲ್ ರಶ್ ಆಗಿದೆ. ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ ಜನಸಾಗರ, ಭಕ್ತ ಸಾಗರ ಹರಿದು ಬರ್ತಾ ಇದೆ. ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ, ಮತ್ತೊಂದ್ ಕಡೆ ಈಗ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಆದ ಕಡೆ ಎಲ್ಲ ಫ್ರೀ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಒಂದ್ಸತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ತಿರುಪತಿಗೆ ಹೋಗ್ತಾ ಇದ್ದಾರೆ. ಪರಿಣಾಮ ನೋಡಿ, ಕನಿಷ್ಠ 30 ತಾಸು ಕಾಯ್ಬೇಕು. ಅಂದ್ರೆ ಭಕ್ತರು ಏನ್ ಹೇಳ್ತಿದ್ದಾರೆ, ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವಿಐಪಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅದರಿಂದ ಮತ್ತಷ್ಟು ಲೇಟ್ ಆಗ್ತಾ ಇದೆ. ಸೊ ಇದನ್ನು ಕಟ್ ಆಫ್ ಮಾಡೋಕ್ಕಾಗುತ್ತಾ ನೋಡಿ, ಅಟ್ಲೀಸ್ಟ್ ನಮಗೆ ದರ್ಶನ ಅವಾಗ ಬೇಗ ಆಗುತ್ತೆ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಅದರಂತೆ ಈಗ ಟಿಟಿಡಿ ಒಂದು ಕ್ರಮ ಕೈಗೊಂಡಿದೆ. ಶುಕ್ರವಾರ, ಶನಿವಾರ, ಭಾನುವಾರ ವಾರಾಂತ್ಯದಲ್ಲಿ ವಿಐಪಿಗಳಿಗೆ ದರ್ಶನವನ್ನ ರದ್ದುಪಡಿಸಿದೆ. ಅಟ್ಲೀಸ್ಟ್ ವಾರಾಂತ್ಯದ ಟೈಮ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಾಗ ಅವರು ದರ್ಶನವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಟಿಟಿಡಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಜೊತೆಗೆ ಸರತಿ ಸಾಲಲ್ಲಿ ನಿಂತ ಭಕ್ತರಿಗೆ ಬೇಕಾದಂತ ವ್ಯವಸ್ಥೆ, ಅದು ಆಹಾರ ಹಾಗೇನೆ ನೀರಿನ ವ್ಯವಸ್ಥೆ ಎಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ. ಈಗ 10 ದಿನಗಳಲ್ಲಿ ಹಂಗೆ ನೋಡೋಕೆ ಹೋದ್ರೆ ಸುಮಾರು 2.6 ಲಕ್ಷ ಜನ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ, ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಶುಕ್ರವಾರ ಒಂದೇ ದಿನ 71,000 ಜನ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಒಂದ್ ಕಡೆ ಬಿಸಿಲು, ಮಳೆ ಯಾವುದನ್ನು ಲೆಕ್ಕಕ್ಕಿಡ್ತಾ ಇಲ್ಲ. ಜನ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇಂಥದ್ದೊಂದು ಅಂದಾಜಿತ್ತು. ಯಾಕಂದ್ರೆ ಈ ಸಮ್ಮರ್ ಹಾಲಿಡೇಸ್ ಮಕ್ಕಳಿಗಿರೋದ್ರಿಂದ, ವೆಕೇಶನ್ ಇರೋದ್ರಿಂದ ಮುಂಚೆನೆ ಹೇಳಿದ್ರು ತುಂಬಾ ಜನ ಸೇರುವಂತ ನಿರೀಕ್ಷೆ ಇದೆ, ಈ ಟೈಮ್ನಲ್ಲಿ ಪ್ಲಾನ್ ಮಾಡ್ಕೊಳ್ಬೇಡಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.